ಕರ್ನಾಟಕ ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ ಏನೇನಾಗಬಹುದು ಲೆಕ್ಕಾಚಾರ ಅದರ ಬಗ್ಗೆ ಜೊತೆಗೆ ಯಾವ್ಯಾವ ಅಂಕಿಅಂಶಗಳು ಬಂದಿವೆ ಅಂಕಿಅಂಶಗಳ ಆಧಾರದ ಮೇಲೆ ಒಂದಷ್ಟು ಅದರ ಆಳ ಅಗಲಗಳನ್ನು ಪರಿಚಯಿಸುವಂಥ ಒಂದು ಪ್ರಯತ್ನ ಯಾಕೆ ಯಾವ ಪಕ್ಷಕ್ಕೆ ಇಷ್ಟೊಂದು ಸೀಟ್ಗಳು ಬಂತು ಅದು ಮೊದಲು ತೆಗೆದುಕೊಂಡಂಥ ಸೀಟ್ಗಳೆಷ್ಟು ಈಗ ತೆಗೆದುಕೊಳ್ಳಬಹುದಾದಂಥ ಸೀಟ್ಗಳು ಎಷ್ಟು ಜೊತೆಗೆ ಪ್ಲಸ್ ಎಷ್ಟು ಮೈನಸ್ ಎಷ್ಟು ಅಂದರೆ ಲಾಭ ಎಷ್ಟು ನಷ್ಟ ಎಷ್ಟು ಲಾಭ ಆಗಿದ್ದಾದರೆ ಕಾರಣಗಳೇನು ನಷ್ಟ ಆಗೋದಾದರೆ ಅದಕ್ಕೆ ಕಾರಣಗಳೇನು ಅನ್ನುವಂಥ ಒಂದು ಹುಡುಕುವಂಥ ಒಂದು ಪ್ರಯತ್ನವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ಬನ್ನಿ ಆರಂಭ ಮಾಡ್ತಾ ಇದ್ದೀನಿ ನಾನು ಮುಂಬೈ ಕರ್ನಾಟಕದ ಮುಖಾಂತರ ಮುಂಬೈ ಕರ್ನಾಟಕದಲ್ಲಿ ತಮಗೆ ಗೊತ್ತಿರುವಂಥ ಸಂಗತಿ ಮುಂಬೈ ಕರ್ನಾಟಕದಲ್ಲಿ 40 ಸೀಟ್ಗಳು ಬರ್ತವೆ 40 ಕ್ಷೇತ್ರಗಳು ಬರ್ತವೆ ನಾವು ನೋಡ್ತಾ ಇದ್ದೀವಿ ನಮ್ಮ ಸಮೀಕ್ಷೆಯ ಪ್ರಕಾರ ಮತಗಟ್ಟೆ ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ 19ರಿಂದ 21 ಕ್ಷೇತ್ರಗಳನ್ನು ಗೆಲ್ಲಬಹುದು ಅನ್ನುವಂಥದ್ದು BJP 13ರಿಂದ 15 JDS 1ರಿಂದ 2 KJP 3ರಿಂದ 5 ಈ ಸರಿ KJPಗೆ ಎಷ್ಟು ಬಂದರೂ ಕೂಡ ಲಾಭವೇ ಇನ್ನು BSR ಸೇರಿದ ಹಾಗೆ ಪಕ್ಷೇತರರು 1ರಿಂದ 2 ಮತ್ತೊಂದು ಸರಿ ನಾನು ರಿಪೀಟ್ ಮಾಡ್ತಾ ಇದ್ದೀನಿ 40 ಕ್ಷೇತ್ರಗಳಿಂದಲೂ ಇದರ ವ್ಯಾಪ್ತಿಗೆ ಬರ್ತವೆ ಕಾಂಗ್ರೆಸ್ 19ರಿಂದ 21 BJP 13ರಿಂದ 15 JDS 1ರಿಂದ 2 KJP 3ರಿಂದ 5 ಇತರೆ ಪಕ್ಷಗಳು 1ರಿಂದ 2 ಒಂದಷ್ಟು ಅಂಕಿಅಂಶಗಳನ್ನು ಇಲ್ಲಿ ಕೊಡಲೇಬೇಕು ನಾವು ಮುಂಬೈ ಕರ್ನಾಟಕದ್ದು ನೋಡಿ 19ರಿಂದ 21 ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋದಾದರೆ ಬಹುಶಃ ಏನಂದರೆ ಕಳೆದ ಬಾರಿ ಇದ್ದಿದ್ದು ಕೇವಲ 10 ಕ್ಷೇತ್ರಗಳನ್ನು ಗೆದ್ದಿತ್ತು ಮಾತ್ರ ಮುಂಬೈ ಕರ್ನಾಟಕ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಈ ಬಾರಿ 21 ಅಂದರೆ +11 11 ಸೀಟ್ಗಳು ಇಲ್ಲಿ ಲಾಭ ಆಗುತ್ತೆ ಇನ್ನು BJP ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ 30 ಸೀಟ್ಗಳನ್ನು ಗೆದ್ದಿತ್ತು 40ರಲ್ಲಿ BJP ಬಹಳ ಒಂದು ಗಣನೀಯವಾದಂಥ ಒಂದು ಸಾಧನೆ ಮಾಡಿತ್ತು ಕಳೆದ ಬಾರಿ ಈ ಸರಿ ಏನಾದರೂ ಕಳ್ಕೊಳ್ತು ಅಂತಂದರೆ 13ರಿಂದ 15 ಬಂತು ಅಂತಂದರೆ -15 ತನಕ BJP ಹೋಗುವಂಥ ಎಲ್ಲ ಅಪಾಯಗಳು ಕೂಡ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ ಇನ್ನು JDS 1ರಿಂದ 2 ಕಳೆದ ಬಾರಿ ಕೂಡ JDS ಇಲ್ಲಿ 2 ಸೀಟನ್ನು ಗೆದ್ದಿತ್ತು ಉಮೇಶ್ ಕತ್ತಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಇಲ್ಲಿಂದ ಗೆದ್ದು ಬಂದಿದ್ದರು ಆದರೆ ಅವರಿಬ್ಬರೂ ಕೂಡ JDS ಉಳಿಸ್ಕೊಳ್ಳಿಕ್ಕಾಗಲಿಲ್ಲ ಈ ಬಾರಿನೂ ಕೂಡ 1ರಿಂದ 2 ಗೆಲ್ಲಬಹುದು ಬಹುಶಃ ಅದನ್ನು ಆ ಪಕ್ಷ ಉಳಿಸ್ಕೊಳ್ಳುತ್ತಾ ಬಿಡುತ್ತೋ ನೋಡಬೇಕು ಇನ್ನು 3ರಿಂದ 5 ವೆರಿ ಇಂಪಾರ್ಟೆಂಟ್ ಯಾಕಂದರೆ KJP 3-4 ತಿಂಗಳ ಹಿಂದೆ ಉದ್ಭವ ಆಗಿರುವಂಥ ಜನ್ಮ ತಾಳಿರುವಂಥ ಒಂದು ಪಕ್ಷ ಇಂಥ ಸಂದರ್ಭದಲ್ಲಿ 3ರಿಂದ 5 ಈ ಭಾಗದಲ್ಲಿ ಗೆದ್ದರೂ ಕೂಡ ಅದೊಂದು ದೊಡ್ಡ ಸಾಧನೆ ಆಗಬಲ್ಲದು ಇನ್ನು ಪಕ್ಷೇತರರು 1ರಿಂದ 2 ಕ್ಷೇತ್ರಗಳಲ್ಲಿ ಜಯಗಳಿಸಬಹುದು ಅನ್ನುವಂಥದ್ದು ಲೆಕ್ಕಾಚಾರ ಸೊ ಇಷ್ಟು ಸೀಟ್ಗಳು ಬರ್ತವೆ ಅನ್ನೋದಾದರೆ ಅದಕ್ಕೆ ಪಾಸಿಟಿವ್ ನೆಗೆಟಿವ್ ಏನು ಅನ್ನುವಂಥದ್ದು ಯಾಕೆ ಕಾರಣಗಳು ಏನೇನು ಇರಬಹುದು ಬನ್ನಿ ಹಾಗಾದರೆ ಕಾರಣಗಳನ್ನು ಗ್ರಾಫಿಕ್ಸ್ ಮುಖಾಂತರ ನಾವು ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಮುಂಬೈ ಕರ್ನಾಟಕದಲ್ಲಿ ಏನಾದರೂ ಕಡಿಮೆ ಹೆಚ್ಚು ಸೀಟ್ಗಳು ಬರೋದಾದರೆ ಯಾಕೆ ಬೆಳಗಾವಿ ಅಧಿವೇಶನ ವಿಧಾನಸೌಧ BJPಗೆ ಲಾಭ ತಂದ ಹಾಗೆ ಕಾಣ್ತಾ ಇಲ್ಲ ನೀವು ಅಭಿವೃದ್ಧಿ ಮಾಡ್ದೇ ಅಥವಾ ಅಭಿವೃದ್ಧಿನ ಅಷ್ಟು ಇಷ್ಟ ಮಾಡ್ಕೊಂಡು ಬರೀ ಕಚ್ಚಾಟ ಹುಚ್ಚಾಟಗಳಲ್ಲಿ ಮುಳುಗಿ ಹೋಗ್ಬಿಟ್ರೆ ಜನ ಕ್ಷಮಿಸೋದಿಲ್ಲ ಅನ್ನುವಂಥದ್ದು ಇದರಿಂದ ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೀವು ಬೆಳಗಾವಿಯಲ್ಲಿ ಅಧಿವೇಶನ ಮಾಡಿದ್ರಿ ಅದೊಂದು ದೊಡ್ಡ ಸಾಧನೆ ಇನ್ನು ಸುವರ್ಣಸೌಧ ಕಟ್ಟಿದ್ರಿ ಸುವರ್ಣಸೌಧದ್ದು ಕೂಡ ಒಂದು ದೊಡ್ಡ ಸಾಧನೆ ಆದರೆ ಜನಗಳು ಯಾವುದನ್ನೂ ಕೂಡ ಕೇಳಲ್ಲ ಜನಗಳು ನೀವು ಎಷ್ಟರ ಮಟ್ಟಿಗೆ ಒಂದು ಸ್ಟೇಬಲ್ ಸರ್ಕಾರ ಕೊಟ್ಟರಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಮಾಡಿದ್ರಿ ಅಷ್ಟನ್ನು ಮಾತ್ರ ಕೇಳ್ತಾರೆ ಬಹುಶಃ ಬೆಳಗಾವಿ ಅಧಿವೇಶನ ಮತ್ತು ವಿಧಾನಸೌಧ BJPಗೆ ಲಾಭ ತರೋ ಹಾಗೆ ಕಾಣ್ತಾ ಇಲ್ಲ ಅನ್ನುವಂಥದ್ದು ಸರ್ಕಾರ ಬೆಳಗಾವಿಗೆ ಹೋದರೂ ಕೂಡ ಜನರ ಬಳಿಗೆ ಹೋಗಲಿಲ್ಲ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಅದನ್ನೇ ಹೇಳ್ತಾ ಇದ್ದೆ ನೀವು ಬರೀ ಏನೆಲ್ಲ ಹಿಂಡು ದಂಡು ಕಟ್ಕೊಂಡೋಗಿ ಜಾತ್ರೆ ಮಾಡಿದ್ರಾಗಲ್ಲ ಎಷ್ಟು ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿದ್ದೀರಿ ನೀವು ಅದನ್ನೇ ಜನ ನೋಡ್ತಾರೆ ಜನ ತುಂಬ ಸ್ಪಷ್ಟವಾಗಿ ಗೊತ್ತಿದೆ ಎಷ್ಟು ಮಟ್ಟಿಗೆ ನೀವು ಸ್ಪಂದಿಸಿದ್ರಿ ಅಂತ ಹೀಗಾಗಿ ಬೆಳಗಾವಿಗೆ ಜನ ಹೋದ್ರು ನಿಜ ರಾಜಕಾರಣಿಗಳು ಆದರೆ ಜನರ ಬಳಿಗೆ ಹೋಗಲಿಲ್ಲ ಜನರ ಬಳಿಗೆ ಹೋದರೂ ಕೂಡ ಜನರ ಮನಸ್ಸಿನೊಳಗಡೆ ಹೋಗಲಿಲ್ಲ ಅನ್ನುವಂಥದ್ದು ಇದರಿಂದ ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇನ್ನು ಮುಂದಿನ ಪಾಯಿಂಟನ್ನು ನೋಡಬನ್ನಿ BJPಯ ಕೆಲ ಪ್ರಬಲ ನಾಯಕರು ಅವರ ಗೆಲುವಿಗಷ್ಟೇ ಗಮನ ಕೊಟ್ಟರು ಖಂಡಿತವಾಗಲೂ ಇಲ್ಲಿ ಜಾರಕಿಹೊಳಿ ತಗೊಳ್ಳಿ ನೀವು ಕತ್ತಿ ತಗೊಳ್ಳಿ ಇನ್ಕೆಲ್ಲ ಮುಖಂಡರನ್ನು ತಗೊಳ್ಳಿ ಅವ್ರು ಯಾವತ್ತೂ ಕೂಡ ಪಕ್ಷದ ಮೇಲೆ ಗೆದ್ದು ಬಂದಿರುವಂಥವ್ರಲ್ಲ ಬಹಳ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅದು ಅವರು ಎಲ್ಲಿಲ್ದರೂ ಗೆಲ್ತಾರೆ ಯಾಕಂದರೆ ಅವ್ರಿಗೆ ಅವ್ರದ್ದೇ ಆದಂಥ ಪ್ರಭಾವವಿದೆ ಪಕ್ಷದಲ್ಲಿ ಅವರು ಇಡೀ ಕ್ಷೇತ್ರದಲ್ಲಿ ಅವರ ಪ್ರಭಾವಿಗಳು ಅವರು ಯಾವ ಪಕ್ಷದಿಂದ ನಿಂತರೂ ಗೆಲ್ತಾರೆ ಪಕ್ಷೇತರರಾಗಿ ನಿಂತರೂ ಗೆಲ್ತಾರೆ ಹೀಗಾಗಿ ಏನಂದರೆ ಅವ್ರದ್ದೇನು ತಮ್ಮ ಗೆಲುವಿಗೆ ಮಾತ್ರ ಅವರು ಪ್ರಾಧಾನ್ಯತೆ ಕೊಟ್ಟರು ಅದರಲ್ಲೂ ಈ ಕತ್ತಿ ಅಂತವ್ರಂತೂ ಸಮಯ ಸಂದರ್ಭ ಸಿಕ್ಕಾಗ ಬಾಯಿಗೆ ಬಂದಂಗೆ ಮಾತಾಡಿದ್ರು ಸುವರ್ಣಸೌಧ BJP ಬಹಳ ಧಾಮ್ಧೂಮ್ ಅಂತ ಅದರ ಓಪನಿಂಗ್ ಮಾಡ್ತು ಆದರೆ ಕತ್ತಿ ಹೇಳಿದ್ದೇನು ಅಂತಂದರೆ ನಮ್ಮ ಸಪ್ರೇಟ್ ರಾಜ್ಯ ಆಗಬೇಕು ಅನ್ನುವಂಥದ್ದು ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವಂಥದ್ದು ಇಂಥ ಹುಚ್ಚಾಟಗಳನ್ನು ಪ್ರದರ್ಶನ ಮಾಡಿದ್ರು ಅಂದರೆ ತುಂಬ ಚೆನ್ನಾಗಿ ಗೊತ್ತಿದೆ ಅವರಿಗೆ ನಾವು BJPಯಲ್ಲಿದ್ದರೂ ಗೆಲ್ತೀವಿ KJPಯಲ್ಲಿದ್ದರೂ ಗೆಲ್ತೀವಿ ಅಥವಾ ಪಕ್ಷೇತರರಾಗಿ ನಿಂತರೂ ಗೆಲ್ತೀವಿ ಸೊ ಇಂಥ ಒಂದು ಮನೋಭಾವನೆ BJPಯ ಕೆಲ ಪ್ರಬಲ ನಾಯಕರು ಅವರ ಗೆಲುವಿಗಷ್ಟೇ ಗಮನ ಕೊಟ್ಟರು ಅನ್ನುವಂಥದ್ದು ಇನ್ನು CM ಶೆಟ್ಟರ ಪ್ರಭಾವಳಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ಗಷ್ಟೇ ಸೀಮಿತ ಆಗಿರೋ ಹಾಗೆ ಕಾಣ್ತಾ ಇದೆ ಅನ್ನುವಂಥದ್ದು ತುಂಬ ಸ್ಪಷ್ಟ ಯಾಕಂದರೆ ಈ ಮಾತನ್ನು ಕೇವಲ ನಾವು ವಿಧಾನಸಭೆ ಚುನಾವಣೆಗೆ ಮಾತ್ರ ಅಲ್ಲ ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಕೂಡ ನೋಡಿದ್ವಿ ಯಾಕಂದರೆ ಅಲ್ಲಿ ಆದಂಥ ಚುನಾವಣೆ ಸಂದರ್ಭದಲ್ಲಿ ಒಂದಷ್ಟು ಗೌರವ ಮರ್ಯಾದೆ BJPಗೆ ಉಳಿದಿದ್ದು ಅದು
ಹುಬ್ಳಿ ಧಾರವಾಡದಲ್ಲಿ ಮಾತ್ರ. ಹೀಗಾಗಿ CM ಶೆಟ್ಟರ ಪ್ರಭಾವಳಿ ಅನ್ನುವಂಥದ್ದು ಹುಬ್ಳಿ ಧಾರವಾಡಕ್ಕೆ ಮಾತ್ರ ಸೀಮಿತ ಆಗಿದೆ ಅನ್ನೋದನ್ನು ಒಪ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್, ಬೆಳಗಾವಿಯಲ್ಲಿ MES ತೀವ್ರ ಹೋರಾಟ ಬಿಜೆಪಿಗೆ ಮುಳುವಾಗಿರಬಹುದು ಅನ್ನುವಂಥದ್ದು. ಬಹುಶಃ ಇದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಒಂದಷ್ಟು ಪ್ರಮಾಣದಲ್ಲಿ ಬಿಜೆಪಿಗೆ ಮುಳುವಾಗಿರಬಹುದು ಅನ್ನೋದನ್ನು ಕೂಡ ಒಪ್ಕೋಬೇಕಾಗುತ್ತೆ. ನೆಕ್ಸ್ಟ್, ಇನ್ನು ಬಿಜೆಪಿಗೆ ಹೋಗಿದ್ದಂಥ ಕಾಂಗ್ರೆಸ್ನ ಮೂಲ ಮತಗಳು ಮತ್ತೆ ಮಾತೃಪಕ್ಷಕ್ಕೆ ಸೇರಿದಂತಿವೆ ಅನ್ನುವಂಥದ್ದು. ಯಾಕಂದರೆ ನೋಡಿ, ಇದು ಕೇವಲ ಇಲ್ಲಿ ಮಾತ್ರ ಅನ್ವಯ ಆಗುವಂಥದ್ದಲ್ಲ, ಅದು ನೀವು ಕರಾವಳಿಯಲ್ಲೂ ಅನ್ವಯ ಆಗುತ್ತೆ, ಅದು ನೀವು ದಾವಣಗೆರೆಯಲ್ಲೂ ಅನ್ವಯ ಆಗುತ್ತೆ, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಅನ್ವಯ ಆಗುತ್ತೆ, ಅದು ಬಳ್ಳಾರಿನಲ್ಲೂ ಕೂಡ ಅನ್ವಯ ಆಗುವಂಥ ಒಂದು ಸಂಗತಿ. ಏನೋ ಕಾರಣಾಂತರಗಳಿಂದ ಬಿಜೆಪಿ ಹೋಗಿದ್ದು ಮತಗಳು ಅವು ಮತ್ತೆ ಮಾತೃಪಕ್ಷಕ್ಕೆ ಅಂದರೆ ಮತ್ತೆ ಕಾಂಗ್ರೆಸ್ ಕಡೆಗೇ ಮತಗಳು ತಿರ್ಕೊಂಡಿವೆ. ಹೀಗಾಗಿ ಬಹುಶಃ ಕಾಂಗ್ರೆಸ್ಗೆ ಲಾಭ ಆಗುವುದು, ಬಿಜೆಪಿಗೆ ಇಲ್ಲಿ ನಷ್ಟ ಆಗಬಹುದು. ಇನ್ನು ಈ ಭಾಗದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥವರು ಲಿಂಗಾಯತರು. ನಿರ್ಣಾಯಕವಾಗಿದ್ದಂಥ ಲಿಂಗಾಯತರ ಮತಗಳು ಇಲ್ಲಿ ವಿಭಜನೆ ಆಗಿದೆ. ಇದು ಕೂಡ ಬಹಳ ಪ್ರಮುಖವಾಗಿರುವಂಥ ಸಂಗತಿ. ಯಾಕಂದರೆ ಬಿಜೆಪಿ ಲಿಂಗಾಯತರ ಪಕ್ಷ ನಂಗೆ ಆಗ್ಬಿಟ್ಟಿತ್ತು, ಬಿಜೆಪಿಗೆ ಒಂದು ಹಣೆಪಟ್ಟಿ ಇತ್ತು, ಹಿಂದದ ಬ್ರಾಹ್ಮಣರ ಪಕ್ಷ ಅಂತ, ಅದಾದಮೇಲೆ ಲಿಂಗಾಯತರ ಪಕ್ಷ ಅಂತ ಆಯಿತು. ಇದಾದ ನಂತರ ಯಡಿಯೂರಪ್ಪನವರು ಯಾವಾಗ KJP ರಚನೆ ಮಾಡಿದ್ರು ಅದಾದ ನಂತರದ ಸಂದರ್ಭದಲ್ಲಿ ಲಿಂಗಾಯತರ ಮತಗಳು ವಿಭಜನೆ ಆಯಿತು. ವಿಭಜನೆ ಆದಂಥ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣ ಹೋಗಿದ್ದು ಅದು ಯಡಿಯೂರಪ್ಪನವ್ರ ಕಡೆಗೆ, ಅದು KJP ಕಡೆಗೆ, BJP ಕಡೆಗೆ ಉಳಿದಿದ್ದು ಅಲ್ಪ ಮತಗಳು ಮಾತ್ರ. ಸೊ ಈ ದೃಷ್ಟಿಯಿಂದಲೇ ಬಿಜೆಪಿ ಘೋಷಣೆ ಮಾಡಿದ್ದೇನು ಅಂದರೆ, ಮುಂದೆ ಏನಾದರೂ ನಮ್ಮ ಪಕ್ಷ ಬಂತು ಅಂತಂದರೆ ನಾವು ಮತ್ತೆ ಜಗದೀಶ್ ಶೆಟ್ಟರ್ನೇ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಘೋಷಣೆ ಮಾಡಲಿಕ್ಕೆ ಕಾರಣ ಏನು ಅಂತಂದರೆ ಅದು ಇದೇ ಕಾರಣ, ಲಿಂಗಾಯತ ಮತಗಳನ್ನು ಹಾಗೆ ಇಟ್ಕೋಬೇಕು ಅನ್ನುವಂಥದ್ದು. ಇದು ಎಲ್ಲರ ಕಡೆ ಯಶಸ್ಸು ಕಂಡಿರೋ ರೀತಿಯಲ್ಲಿ ಕಾಣ್ತಾ ಇಲ್ಲ. ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಮಾತ್ರ ಕಂಡಿರ್ಬೋದು, ಆದರೆ ಬೇರೆ ಬೇರೆ ಭಾಗಗಳಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ವಲಸೆ ಹೋಗಿವೆ ಮತಗಳು ಅನ್ನುವಂಥದ್ದು. ಅಂದರೆ ಲಿಂಗಾಯತರು ಬಿಜೆಪಿನ ಬಿಟ್ಟು KJP ಹೋಗಿದ್ದಾರೆ ಅನ್ನುವಂಥದ್ದು. ಅದೂ ಕೂಡ ಒಂದು ಲೆಕ್ಕದಲ್ಲಿ ಇವರಿಬ್ಬರ ಜಗಳದಲ್ಲಿ ಮೂರನೇವರಿಗೆ ಅಂದರೆ ಕಾಂಗ್ರೆಸ್ಗೆ ಲಾಭ ಆಗಿರಬಹುದು. ನೆಕ್ಸ್ಟ್ ಪಾಯಿಂಟ್, ಇದು ಕೊನೆಯ ಪಾಯಿಂಟ್. ಇದು ಮೋದಿ ಪ್ರಚಾರ ಬೇಸತ್ತಿದ್ದ ಬಿಜೆಪಿ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬಿದ್ರೂ ಕೂಡ ಮತ ಸಿಗದೇನೆ ಹೋಯ್ತೇನೋ ಅನ್ನುವಂಥ ಒಂದು ಸಂದೇಹ. ನಿಜ, ಇವರು ಮಾಡಿದ್ದೆಲ್ಲ ಇವರೆಲ್ಲ ಹೊಲಸು ಮಾಡಿ ಇನ್ಯಾರೋ ಬಂದದನ್ನು ತೊಳಿಬೇಕು ಅಂತಂದರೆ ಖಂಡಿತವಾಗಲೂ ಆಗದಿರೋ ಕೆಲಸ. ಭಾಳ ಉತ್ಸಾಹದಿಂದ ಮೋದಿ ಬಂದರು, ಕಾರ್ಯಕರ್ತರು ಕೂಡ ಭಾಳ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಮೋದಿ ಭಾಷಣ ಅನ್ನುವಂಥದ್ದು ಒಂದು ಲೆಕ್ಕದಲ್ಲಿ ಅದು ವಿದ್ಯುತ್ ಸಂಚಾರ, ಎಲ್ಲದನ್ನೂ ಕೂಡ ಒಪ್ಕೊಳ್ತೀವಿ. ಆದರೆ ಇವರು ಕೇವಲ ಇವರು ಗುಜರಾತ್ ಮಾಡಲ್ ಅಂತಾರೆ, ಆದರೆ ಗುಜರಾತಲ್ಲಿ ಆಗಿರುವಂಥ ಅಭಿವೃದ್ಧಿ ಕಾರ್ಯಗಳು ಕರ್ನಾಟಕದಲ್ಲಾಗಿದೆಯಾ ಅನ್ನುವಂಥ ಪ್ರಶ್ನೆ. ಹೀಗಾಗಿಯೇ ಇವತ್ತು ಕರ್ನಾಟಕದಲ್ಲಿ ಈಗಿನ ಮುಖ್ಯಮಂತ್ರಿಗಿಂತ ಗುಜರಾತಿನ ಮುಖ್ಯಮಂತ್ರಿನೇ ಭಾಳ ಫೇಮಸ್ ಅನ್ನುವಂಥ ಒಂದು ಮನೋಭಾವನೆ ಅತ್ಯಂತ ಸಹಜವಾಗಿ ಬಂದಿದೆ. ಕಾರಣ ಇಷ್ಟೇ, ಅವರು ಮಾತಾಡಿ ಕೆಲಸ ಮಾಡಿದ್ರು, ಇವರು ಮಾತಾಡಿ ಸುಮ್ಮನೆ ಸಮಯ ವೇಸ್ಟ್ ಮಾಡಿದ್ರು, ಇವರು ಕೆಲಸ ಮಾಡಿಲ್ಲ ಅನ್ನುವಂಥ ಅಸಮಾಧಾನ ಜನಗಳಲ್ಲಿ ದೊಡ್ಡದಿದೆ. ಮೋದಿನ ಕರ್ಕೊಂಬಂದರು, ಪ್ರಚಾರ ಮಾಡಿದರು, ಆದರೆ ಈ ಪ್ರಚಾರ ಒಂದು ಲೆಕ್ಕದಲ್ಲಿ ಕಾರ್ಯಕರ್ತರಲ್ಲಿ ಉತ್ಸಾಹ ತಂತು, ಆದರೆ ಮತಗಳನ್ನು ತರದೇನೆ ಹೋಯ್ತೇನೋ ಅನ್ನುವಂಥ ಒಂದು ಸಂದೇಹ ಕೂಡ ಇದರಿಂದ ವ್ಯಕ್ತವಾಗುತ್ತೆ. ಸೊ ಇದಿಷ್ಟು ಅಂಶಗಳನ್ನು ನೀವು ನೋಡಿದ್ರಿ, ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಜನ ಕೇವಲ ಮಾತುಗಾರಿಕೆಯನ್ನು ಮಾತ್ರ ಸಹಿಸಲ್ಲ, ಕೆಲಸ ಕಾರ್ಯಗಳನ್ನು ನಾವೆಷ್ಟು ಮಾಡಿದ್ವಿ ಅದನ್ನು ಬಹಳ ಪ್ರಮುಖವಾಗಿ ಜನ ಬಯಸ್ತಾರೆ, ನೋಡ್ತಾರೆ. ಜೊತೆಗೆ ಅಂದರೆ 5 ವರ್ಷಕ್ಕೆ ಬರುವಂಥ ಚುನಾವಣೆ, ಆ ಚುನಾವಣೆಯನ್ನು ಹೊರಗಲ್ಲಿಗೆ ಹಚ್ತಾರೆ. ಹೆಂಗೆ ಅಂತಂದರೆ ಯಾರ್ಯಾರನ್ನ ಗೆಲ್ಲಿಸಬೇಕು, ಯಾರ್ಯಾರನ್ನ ಸೋಲಿಸಬೇಕು, ಒಳಗಿಂದೊಳಗೆ ಅದು ಗುಪ್ತಗಾಮಿನಿಯಾಗಿ ಹರಿತಾ ಇರುತ್ತೆ. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನುವಂಥದ್ದು. ಯಾರೇನೇ ಪ್ರಭಾವ ಬೀರಲಿ, ಯಾರೆಷ್ಟೇ ಹಣ ಕೊಡಲಿ, ಹೆಂಡ ಹಂಚಲಿ, ಸೀರೆ ಹಂಚಲಿ, ಆದರೆ ಕೊನೆಯ ಕ್ಷಣದಲ್ಲಿ ಮುದ್ರೆ ಒತ್ತುವಂಥ ಸಂದರ್ಭದಲ್ಲಿ ಅವರು ನೋಡುವಂಥದ್ದು ಅಭಿವೃದ್ಧಿಯನ್ನು. ನಾಯಕರು ಎಷ್ಟರ ಮಟ್ಟಿಗೆ ನಮಗೆ ಸ್ಪಂದಿಸಿದರು ಅದನ್ನು ಮಾತ್ರ ನೋಡ್ತಾರೆ. ಬರೀ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅತಿಥಿಗಳು ಏನು ಹೇಳ್ತಾರೆ ಕೇಳೋಣ. ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಸೀತಾರಾಮ್ ವಿಧಾನ ಪರಿಷತ್ ಸದಸ್ಯರು, ಕಾಂಗ್ರೆಸ್ ಮುಖಂಡರು. ಸೀತಾರಾಮ್ಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಮತ್ತವರು BR ಪಾಟೀಲ್, ಮಾಜಿ ಸಭಾಪತಿಗಳು, KJP ಮುಖಂಡರು. ಪಾಟೀಲ್ರೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಸುವರ್ಣ ನ್ಯೂಸ್ ದೆಹಲಿ ಬ್ಯೂರೋ ಮುಖ್ಯಸ್ಥ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಸ್ವಲ್ಪ ಹೊತ್ತಿಗೆ ಪ್ರಭಾಕರ್ ಮತ್ತು ಗೋ ಮಧುಸೂದನ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ವಿಶ್ವೇಶ್ವರ ಭಟ್ ನಮ್ಮ ಜೊತೆಗಿದ್ದಾರೆ. ವಿಶ್ವೇಶ್ವರ ಭಟ್ ಸುವರ್ಣ ನ್ಯೂಸ್ ಕನ್ನಡಪ್ರಭದ ಮುಖ್ಯಸ್ಥರು. ಮತ್ತೆ ನಾನು ಅವರಿಂದ ಆರಂಭ ಮಾಡ್ತಾ ಇದ್ದೀನಿ. ಸರ್, ಅಂಕಿಅಂಶಗಳನ್ನು ನೋಡಿದ್ರಿ, ಯಾಕೆ ಮುಂಬೈ ಕರ್ನಾಟಕ ಭಾಗದಲ್ಲಿ ಕಳೆದ ಬಾರಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಗೆದ್ದಿದ್ದಂಥ ಬಿಜೆಪಿ ಈ ಸಾರಿ ಎಲ್ಲೋ ಒಂದು ಕಡೆಗೆ ದೊಡ್ಡ ಆತಂಕವನ್ನು ಎದುರಿಸ್ತಾ ಇದೆ? 30ರಲ್ಲಿ 12ರಿಂದ 15ರಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ ಅಂತ. ರಂಗನಾಥ್, ನಾವು ನಮ್ಮ ಗ್ರಾಫಿಕ್ಸ್ನಲ್ಲಿ ನಮ್ಮ ವೀಕ್ಷಕರಿಗೆ ಎಲ್ಲವನ್ನು ಕೂಡ ನಾವು ತೋರಿಸಿದ್ದೇವೆ. ನೀವು ಕೂಡ ಸಾಕಷ್ಟು ವಿವರವಾಗಿ ಅಂಕಿ ಸಂಖ್ಯೆಗಳನ್ನು ನೀವು ಕೊಟ್ಟಿದ್ದೀರಾ ಅಂತ. ಇಲ್ಲಿ ಕಾಣ್ತಾ ಇರುವಂಥದ್ದು ಕಾಂಗ್ರೆಸ್ ಮುಂಬೈ ಕರ್ನಾಟಕ ರೀಜನ್ನಲ್ಲಿ, ನಮ್ಮ ದೃಷ್ಟಿಯಲ್ಲಿ ನಾವು ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಮತ್ತು ಧಾರವಾಡವನ್ನು ಮುಂಬೈ ಕರ್ನಾಟಕ ಅಂತೇಳಿ ನಾವು ವಿಂಗಡಿಸಿದ್ದೇವೆ. ಎಸ್, ಅದರಲ್ಲಿ ಕಾಂಗ್ರೆಸ್ಸು 19ರಿಂದ 21 ಸೀಟ್ ಬರ್ಬೋದು ಅಂತ.
ನಾವು ಇದನ್ನು ಹಿಂದಿನ ಸಲದ ರಿಸಲ್ಟಿಗೆ ನಾವು ತಾಳೆ ಮಾಡಿ ನೋಡಿದಾಗ ಹಿಂದಿನ ಸಲ ಈ ರೀಜನ್ನಲ್ಲಿ ಕಾಂಗ್ರೆಸ್ಸು ಕೇವಲ 10 ಸ್ಥಾನಗಳನ್ನಷ್ಟೇ ಗಳಿಸಿತ್ತು. ಅಂದರೆ ಸರಿ ಡಬಲ್ ಸ್ಥಾನಗಳನ್ನು ಈ ಸಲ ಪಡಿಬೋದು ಅನ್ನುವಂಥ ಒಂದು ಸೂಚನೆ ನಮಗೆ ಸಿಗ್ತಾ ಇದೆ. ಹಾಗೆ ಅದು ಎಲ್ಲಕ್ಕಿಂತ ಮುಖ್ಯವಾಗಿ ಬಿ ಜೆ ಪಿ ಈ ಸಲ 13ರಿಂದ 15 ಸ್ಥಾನ ಬರ್ಬೋದು ಅಂತ. ಇದೇ ಈ 4 ಜಿಲ್ಲೆಗಳಲ್ಲಿ ಹಿಂದಿನ ಚುನಾವಣೆಯಲ್ಲಿ 2008ರಲ್ಲಿ ಬಿ ಜೆ ಪಿಗೆ 30 ಸ್ಥಾನಗಳು ಬಂದಿದ್ವು ಅಂತ. 30 ಸ್ಥಾನ ಎಲ್ಲಿ, 15 ಸ್ಥಾನ ಎಲ್ಲಿ ಅಂತ ನೀವೇ ಹೇಳಿದ್ರಿ ಅಂತ ಈಗಾಗಲೇ. ಏನು ಅಂತಂದರೆ ಬಿ ಜೆ ಪಿ ಸರ್ಕಾರದ ಬಹಳ ದೊಡ್ಡ ಸಾಧನೆಗಳಲ್ಲಿ ಪ್ರಮುಖವಾಗಿದ್ದು ಯಾವುದು ಅಂತಂದರೆ ಬೆಳಗಾವಿಯಲ್ಲಿ ಸುವರ್ಣಸೌಧವನ್ನು ಕಟ್ಟಿದ್ದು. ನನ್ನ ದೃಷ್ಟಿಯಲ್ಲಿ ಯಾವುದೇ ಒಂದು ಸರ್ಕಾರ ಪ್ರಾಯಶಃ ಬೆಂಗಳೂರನ್ನು ದಾಟಿ ಸುವರ್ಣಸೌಧವಂಥ ಒಂದು ಕಟ್ಟಡವನ್ನು ಅಥವಾ ಜನರ ಬಳಿಗೆ ಸರ್ಕಾರವನ್ನು ಕೊಂಡೊಯ್ಯುವಂಥ ಒಂದು ಪ್ರಯತ್ನ ಇದೆಯಲ್ಲ, ಇದು ಬಹಳ ದೊಡ್ಡ ಒಂದು ಸಾಧನೆ ಅಂತ ಬಿ ಜೆ ಪಿ ಸರ್ಕಾರದ್ದು. ಅಂದರೆ ಆ ಸುವರ್ಣಸೌಧ ನಿರ್ಮಾಣಕ್ಕೆ ಏನು ಕುಮಾರಸ್ವಾಮಿಯವರು ಮತ್ತು ಯಡಿಯೂರಪ್ಪ, ಕುಮಾರಸ್ವಾಮಿಯವರು ಹೇಳಿದ್ರು ಅದನ್ನು ನಾನೇ ಆರಂಭ ಮಾಡಿದ್ದು ಅಂತ, ಯಡಿಯೂರಪ್ಪ ಹೇಳಿದ್ರು ಅದನ್ನು ನಾನು ಸಾಕಾರ ಮಾಡಿದೆ ಅಂತ. ಅದೇನೇ ಇದ್ದಿರ್ಬೋದು, ಆ ಡಿಸ್ಪ್ಯೂಟ್ ಏನೇ ಇದ್ದಿರ್ಬೋದು, ಆದರೆ ಅದರಲ್ಲಿ ಸುಮಾರು ಒಂದು 95ರಷ್ಟು ಕ್ರೆಡಿಟು ಏನು ಬಿ ಜೆ ಪಿ ಸರ್ಕಾರಕ್ಕೆ ಸಿಗಬೇಕು ಅಂತ. ನಮ್ಮ ಗ್ರಾಫಿಕ್ಸ್ನಲ್ಲಿ ನೀವು ತುಂಬ ಪರಿಣಾಮಕಾರಿಯಾಗಿ ಅದನ್ನು ನೀವು ವಿವರಿಸಿದ್ರಿ. ಏನಂತಂದರೆ ಬಿ ಜೆ ಪಿ ಸುವರ್ಣಸೌಧವನ್ನು ಕೊಟ್ಟರೂ ಕೂಡ ಸರ್ಕಾರ ಅವರ ಬಳಿಗೆ ಹೋದರೂ ಕೂಡ ಅಂದರೆ ಅವರ ಮನಸ್ಸಿಗೆ ಹೋಗಲಿಲ್ಲ ಸರ್ಕಾರ. ಅಂದರೆ ಸುವರ್ಣಸೌಧದ ನಿರ್ಮಾಣದ ಒಂದು ಲಾಭವನ್ನು ಪಡ್ಕೊಳ್ಳಿಕ್ಕೆ ಬಿ ಜೆ ಪಿಗೆ ಸಾಧ್ಯ ಆಗಿಲ್ಲ. ಅಂದರೆ ಎಲ್ಲವೂ ಕೂಡ ಈ ನಮ್ಮಲ್ಲಿ ಹೇಳ್ತಾರಲ್ಲ, ಏನು ಹೊಳೆಯಲ್ಲಿ ಹೋಮ ಮಾಡಿದಾಗಾಯಿತು ಅಂತ, ಅಂಥ ಒಂದು ಅದ್ಭುತವಾದಂಥ ಸಾಧನೆ ಮಾಡಿಯೂ ಕೂಡ ಬಿ ಜೆ ಪಿಗೆ ಯಾವುದೇ ಒಂದು ಲಾಭ ಗಿಟ್ಟಲಿಲ್ಲ ಅನ್ನುವಂಥದ್ದು ನಮ್ಮ ಸಮೀಕ್ಷೆಯಿಂದ ಗೊತ್ತಾಗುತ್ತೆ. ಎಸ್ ಸರ್. ಸೊ ಇದಕ್ಕೆ ಸಂಬಂಧಪಟ್ಟಾಗ ಸೀತಾರಾಮ್, ಬಿ ಆರ್ ಪಾಟೀಲ್ ಮತ್ತು ಪ್ರಶಾಂತ್ ನಾಥ್ ಏನು ಹೇಳ್ತಾರೆ ಕೇಳೋಣ. ಅದಕ್ಕೆ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ಬಳಿಕ ಚರ್ಚೆಯನ್ನು ಮುಂದುವರಿಸೋಣ.